ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ರುಚಿಕರವಾಗಿರುವಂಥ, ಆರೋಗ್ಯಕರವಾಗಿರುವಂಥ, ಸುಲಭವಾಗಿ ಮಾಡಿಕೊಳ್ಳುವಂಥ ಉರ್ಗ ಅಂದರೆ ಒಂದೆಲಗದ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ, ಅದಕ್ಕೆ ಒಣಮೆಣಸಿನಕಾಯಿ 1 ಅಥವಾ 2 ನಿಮ್ಗೆ ಎಷ್ಟು ಬೇಕೋ ಅಷ್ಟು, 1/4 ಚಮಚದಷ್ಟು ಕೊತ್ತಂಬರಿ ಬೀಜಗಳು, ಹಾಗೆ 1/4 ಚಮಚದಷ್ಟು ಜೀರಿಗೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ತುರಿದಿರುವಂಥ ಕಾಯಿಯನ್ನು ಹಾಕ್ಕೊಂಡಿದ್ವಿ, ಅರ್ಧ ಕಪ್ಪಷ್ಟು, ಅಂದರೆ 1 ಕಪ್ಪು ಉರ್ಗ ಅಂದರೆ ಒಂದೆಲಗ ತಗೊಂಡ್ರೆ ಅರ್ಧ ಕಪ್ಪಷ್ಟು. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಅಂದರೆ ಒಂದು ಅಡಿಕೆ ಗಾತ್ರದಷ್ಟು ಅಥವಾ ಅರ್ಧ ಇಂಚಿನಷ್ಟು. ಇದು ಆರಿದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಹಾಗೆ 1 ಕಪ್ಪಷ್ಟು ಉರ್ಗ ಅಂದರೆ ಒಂದೆಲಗವನ್ನು ಚೆನ್ನಾಗಿ ತೊಳೆದುಕೊಂಡು ಬೇರನ್ನು ತೆಗೆದುಕೊಂಡು ತಗೊಂಡಿದ್ದೀವಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಟ್ನಿ ಹದಕ್ಕೆ ಇದನ್ನು ರುಬ್ಬಿಕೊಳ್ಳಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ತುಪ್ಪ, ಸಾಸಿವೆ, ಸ್ವಲ್ಪ ಜೀರಿಗೆ, 3 ಇಂದ 4 ಕರಿಬೇವಿನ ಎಲೆಗಳು, ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕೊಂಡ್ರೆ ತಯಾರಾಗುತ್ತೆ. ಸುಲಭವಾಗಿ ಮಾಡುವಂಥ, ಈಸಿಯಾಗಿರುವಂಥ, ಅಷ್ಟೇ ರುಚಿಕರವಾಗಿರುವಂಥ, ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂಥ ಒಂದೆಲಗ ಅಂದರೆ ಉರ್ಗದ ಚಟ್ನಿ. ಈ ರೆಸಿಪಿಯನ್ನು ತಯಾರಿಸಿ ಹೇಗಾಗುತ್ತೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿ ರೆಸಿಪಿಗಳೊಂದಿಗೆ.